ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿರಾ ಗಾಂಧಿ ಅವರನ್ನ ದೇವರಾಜ ಅರಸು ಬಹಳವಾಗಿ ನಂಬಿದ್ರು, ಗೌರವಿಸ್ತಾ ಇದ್ರು. ಇದರಿಂದಲೇ ಅವರು ಚುನಾವಣೆಯಲ್ಲಿ ಸೋತಿದ್ದಾಗ ಚಿಕ್ಕಮಗಳೂರಿಗೆ ಕರ್ಕೊಂಡು ಬಂದು ಗೆಲ್ಲಿಸ್ತಾರೆ. ಆದ್ರೆ ಇಂದಿರಾ ನದಿ ದಾಟಿದ ಮೇಲೆ ಅಂಬಿಗನ ಹಂಗೇಕೆ ಅನ್ನುವಂತಾದ್ರು. ಅಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ವೇನೋ. ಅರಸು ಅವರನ್ನ ರಾಜಕೀಯದಿಂದ ಸಂಪೂರ್ಣವಾಗಿ ಮುಗಿಸೋ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಅದೊಂದು ಸಿನಿಮಾ ಇದಕ್ಕೆ ಭಾರಿ ಪ್ರೇರಣೆ ಕೊಡ್ತು. ಹಾಗಿದ್ರೆ ಇಂದಿರಾ ಗಾಂಧಿ ಅರಸುರನ್ನ ಹೇಗೆ ಮಟ್ಟ ಹಾಕೋಕೆ ನೋಡಿದ್ರು, ಅವರು ನೋಡಿದ ಆ ಸಿನಿಮಾವಾದ್ರೂ ಯಾವುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹತ್ತಿದ ಏಣಿಯನ್ನ ಹಾಗೂ ಕೆಳಗೆ ನಿಂತು ಏಣಿ ಹಿಡ್ಕೊಂಡು ಮೇಲೆ ಹತ್ತಲು ಸಹಾಯ ಮಾಡಿದವರನ್ನ ಯಾವತ್ತಿಗೂ ಮರೆಯಬಾರದು ಅಂತಾರೆ. ಅವರ ಮುಂದೆ ಮೆರೆಯಲೂಬಾರದು. ಮೇಲೆ ನಿಂತ ಮೇಲೆ ಅವರ ತಲೆ ಮೇಲೆ ಕಲ್ಲು ಎತ್ತಾಕೋ ಕೆಲಸವನ್ನ ಮಾಡಬಾರದು. ಆದ್ರೆ ಏನ್ ಮಾಡ್ತೀರಿ, ಇಂದಿರಾ ಗಾಂಧಿ ಅವರು ಮಾತ್ರ ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡು ಬಿಟ್ರು. ಅವತ್ತು ಚುನಾವಣೆಯಲ್ಲಿ ಸೋತು ಮುಂದೆ ತಮ್ಮ ರಾಜಕೀಯ ಭವಿಷ್ಯದ ಕಥೆ ಏನು ಅಂತ ಅಂಧಕಾರದಲ್ಲಿ ಕುಳಿತಿದ್ದ ಇಂದಿರಾರನ್ನ ಚಿಕ್ಕಮಗಳೂರಿಗೆ ಕರೆತಂದು ಹಗಲು ರಾತ್ರಿ ಅನ್ನದೇ ಪ್ರಚಾರ ಮಾಡಿ ಗೆಲ್ಲಿಸಿದ್ದು ಇದೇ ದೇವರಾಜ ಅರಸು. ಹಾಗಂತ ಇಂದಿರೆಗೆ ಗೆಲ್ಲೋ ಇಮೇಜ್ ಇರಲಿಲ್ಲ ಅಂತಲ್ಲ. ಆದರೆ ತುರ್ತು ಪರಿಸ್ಥಿತಿ ಬಳಿಕ ಜನರಿಂದ ತಿರಸ್ಕೃತವಾಗಿದ್ದ ಕಾಂಗ್ರೆಸ್ ಹಾಗೂ ಇಂದಿರಾ ಗಾಂಧಿಯನ್ನ ಗೆಲ್ಲಿಸೋದು ಆವತ್ತಿನ ದಿನದಲ್ಲಿ ಕಷ್ಟವಾಗಿತ್ತು. ಆದರೆ ಅದರ ಹೊಣೆ ಹೊತ್ಕೊಂಡು ಇಂದಿರಾರನ್ನ ಗೆಲ್ಲಿಸಿ ಮತ್ತೆ ಸಂಸತ್ಗೆ ಕಳುಹಿಸುವಲ್ಲಿ ಅರಸು ಪಾತ್ರ ಅತಿ ದೊಡ್ಡದು ಅನ್ನೋದು ಮಾತ್ರ ಸತ್ಯ. ಆದರೆ ಮುಂದೆ ಇದೇ ಇಂದಿರಾ ಗಾಂಧಿ ಅರಸು ಅವರನ್ನ ಸೈಡ್ ಲೈನ್ ಮಾಡ್ತಾರೆ. ಅವರ ರಾಜಕೀಯ ಭವಿಷ್ಯದ ಹಾದಿಗೆ ಮುಳ್ಳು ಹಾಕಿಬಿಡ್ತಾರೆ. ಇಂಥದೊಂದು ಆರೋಪದ ಮಾತುಗಳು ಇಂದಿಗೂ ಇದೆ. ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿಯನ್ನ ಗೆಲ್ಲಿಸಿದ್ದು ದೇವರಾಜ ಅರಸು ಅವರಿಗೆ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶದಲ್ಲೇ ಹೆಸರನ್ನ ತಂದುಕೊಡ್ತು. ಎಲ್ಲ ಕಡೆಗಳಲ್ಲಿ ಸಮಾರಂಭಗಳನ್ನ ಮಾಡಿ ಅರಸು ಅವರನ್ನ ಸನ್ಮಾನ ಮಾಡೋಕೆ ಶುರು ಮಾಡಿದ್ರು. ಇದು ಸ್ವಪಕ್ಷದ ಅನೇಕ ನಾಯಕರ ಗಂಟಲಲ್ಲಿ ಕಡುಬು ಸಿಕ್ಕಾಕಿಕೊಂಡಂತಾಗಿತ್ತು. ಹೊಟ್ಟೆ ಸೇರಿದ ಅನ್ನ ಜೀರ್ಣವಾಗದೆ ಒದ್ದಾಡತೊಡಗಿದ್ರು. ಅರಸು ಓಟಕ್ಕೆ ಬ್ರೇಕ್ ಹಾಕೋದು ಹೇಗೆ ಅನ್ನೋದು ಗೊತ್ತಾಗದೆ ಒಂದು ಸಣ್ಣ ಕಡ್ಡಿ ಸಿಕ್ಕಿದ್ರು ಅದನ್ನ ಗುಡ್ಡ ಮಾಡೋಕೆ ನೋಡ್ತಿದ್ರು. ಅದರಲ್ಲೂ ರಾಜಕೀಯ ತಜ್ಞರು, ವಿಶ್ಲೇಷಕರು, ಹಿರಿಯ ರಾಜಕಾರಣಿಗಳು ಅರಸು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಒಳ್ಳೆ ಭವಿಷ್ಯ ಇದೆ, ಪ್ರಧಾನಿಯೂ ಆಗಬಹುದು ಅಂತ ಹೇಳ್ತಿದ್ರು. ಸಾಲದಕ್ಕೆ ಕೆಲ ಜ್ಯೋತಿಷಿಗಳು ಕೂಡ ಇದನ್ನೇ ಹೇಳೋಕೆ ಶುರು ಮಾಡಿದ್ರು. ಈ ಮಾತುಗಳು ಇಂದಿರೆಯ ಕಿವಿ ಮುಟ್ಟೋಕೆ ಹೆಚ್ಚು ಕಾಲ ಬೇಕಾಗಲಿಲ್ಲ. ಅರಸು ಮೇಲೆ ಒಂದು ಕಣ್ಣಿಡೋಕೆ ಅರಸು ವಿರೋಧಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ರು. ತಾವು ಕೂಡ ಅರಸುರನ್ನ ಎಳೆದು ಬೀಳಿಸೋಕೆ ತಂತ್ರ ಮಾಡೋಕೆ ಪ್ರಾರಂಭಿಸಿದ್ರು. ಇಲ್ಲಿ ಅರಸು ಕೂಡ ಸ್ವಲ್ಪ ಉಬ್ಬಿದ್ರು ಅನ್ಸತ್ತೆ. ಇಂದಿರಾ ಗಾಂಧಿಯನ್ನ ಗೆಲ್ಲಿಸಿದ್ದು ನಾನೇ ಅನ್ನೋ ಮನೋಭಾವ ಬಂತು ಅಂತ ಕಾಣಿಸುತ್ತೆ. ಇದರಿಂದ ಇಂದಿರಾಜಿ ತಮ್ಮ ಕೈ ಬಿಡಲ್ಲ ಅಂದ್ಕೊಂಡಿದ್ರು. ಈ ವಿಶ್ವಾಸದಿಂದಲೇ ರಾಜ್ಯದಲ್ಲಿ ಒಂದು ಕಾಲು, ರಾಷ್ಟ್ರದಲ್ಲಿ ಒಂದು ಕಾಲು ಇಡೋಕೆ ಮುಂದಾದ್ರು. ಆದರೆ ಮುಂದೆ ಎರಡು ಕಡೆಯಿಂದಲೂ ಪೆಟ್ಟು ಬಿದ್ದು ಕೆಳಗೆ ಬಿದ್ದ ಅರಸು ಯಾವತ್ತಿಗೂ ಮೇಲೆ ಏಳಲೇ ಇಲ್ಲ. ಇಲ್ಲಿ ಏನಾಗಿತ್ತು ಅಂದ್ರೆ, ಇಂದಿರೆಯ ಮಗ ಸಂಜಯ್ ಗಾಂಧಿಗೆ ಅರಸು ತಾಕತ್ತು ಏನು ಅನ್ನೋದು ಚೆನ್ನಾಗೇ ಗೊತ್ತಿತ್ತು. ಇದರಿಂದಲೇ ಇಂದಿರಾ ಅವರು ಅರಸು ವಿಷಯ ಪ್ರಸ್ತಾಪ ಮಾಡಿದಾಗಲೆಲ್ಲ ಒಂದಷ್ಟು ಎಚ್ಚರಿಕೆಯ ಮಾತುಗಳನ್ನ ಆಡ್ತಾ ಇದ್ದರಂತೆ. ಹೇಳಬೇಕು ಅಂದ್ರೆ ಸಂಜಯ್ ಗಾಂಧಿಯನ್ನ ಅರಸು ಬಹಳವಾಗಿ ನಂಬಿದ್ರು. ಇದನ್ನ ನೋಡಿ ಅರಸು ಅವರಿಗೆ ಆಪ್ತರು, ಸರ್, ಸಂಜಯ್ ಗಾಂಧಿ ನಿಮ್ಮ ವಿರುದ್ಧ ಎತ್ತಿಕಟ್ಟೋ ಕೆಲಸ ಮಾಡ್ತಿದ್ದಾರೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ರಂತೆ. ಆದ್ರೆ ಅರಸು ಮಾತ್ರ ಅಯ್ಯೋ ಬಿಡ್ರಿ, ಅವರದ್ದು ಇನ್ನೂ ಹುಡುಗಾಟಿಕೆ ಅಂತ ಹೇಳ್ತಿದ್ರಂತೆ. ಅದೇ ರೀತಿ ಚಿಕ್ಕಮಗಳೂರು ಚುನಾವಣೆ ಆದ ಕೆಲ ದಿನಗಳಿಂದಲೇ ಇಂದಿರಾ ಗಾಂಧಿ ಅರಸು ಒಂದು ವೇಳೆ ಸಂಜಯ್ನನ್ನ ದೂರ ಬಿಟ್ಟಿದ್ರೆ ಇನ್ನೊಂದಷ್ಟು ಕಾಲ ಸಿಎಂ ಆಗಿರ್ತಿದ್ರೇನೋ. ಇದರ ಜೊತೆ ಸಂಜಯ್ ಹೇಗೆಲ್ಲ ಅರಸು ಅವರನ್ನ ಹಣಿಯೋಕೆ ನೋಡ್ತಿದ್ರು, ಇಲ್ಲಿನ ನಾಯಕರು ಹೇಗೆಲ್ಲ ಮಾಡ್ತಿದ್ರು ಅಂದ್ರೆ, ಚಿಕ್ಕಮಗಳೂರು ಚುನಾವಣೆಗೆ ಅಬ್ಬರದ ಪ್ರಚಾರ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಕೂಡ ರಾಜ್ಯಕ್ಕೆ ಬಂದಿರ್ತಾರೆ. ಆಗ ಅರಸು ಸಂಜಯ್ಗೆ ಬೆಲೆ ಕೊಡ್ಲಿಲ್ವಂತೆ. ಹಾಗಂತ ಗುಂಡೂರಾವ್ ಕೆಲ ಪತ್ರಕರ್ತರ ಬಳಿ ಹೇಳ್ತಾರೆ. ಆದ್ರೆ ಅದು ದೊಡ್ಡ ಸುದ್ದಿ ಆಗ್ಬಿಡತ್ತೆ. ಆದ್ರೆ ಅದರ ಬಗ್ಗೆ ಅರಸು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇದರ ನಡುವೆ ಏನಾಗುತ್ತೆ, ಇಂದಿರಾ ಗಾಂಧಿ ತಮ್ಮ ಆಪ್ತರಿಂದ ಅರಸುಗೆ ಒಂದು ಮೆಸೇಜ್ ರವಾನೆ ಮಾಡಿಸ್ತಾರೆ. ಅದೇನಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದು. ಆದ್ರೆ ಸಭೆ, ಸಮಾರಂಭ, ಸನ್ಮಾನ ಇವುಗಳಲ್ಲಿ ಮುಳುಗಿ ಹೋಗಿದ್ದ ಅರಸು ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಆದ್ರೆ ಮುಂದೆ ಕೆಲ ದಿನಗಳಲ್ಲಿ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಸ್ವತಃ ಇಂದಿರಾ ಅವರೇ ಈ ವಿಷಯ ಹೇಳಿದ್ರು. ಅರಸು ಅವರಿಗೆ ಎಲ್ಲವೂ ಅರಿವಾಗತೊಡಗಿತು. ಅಷ್ಟರಲ್ಲಾಗ್ಲೇ ಪ್ರಭಾವಿ ಮಂತ್ರಿಗಳಿಬ್ರು ಒಂದು ಲಿಸ್ಟ್ ಅನ್ನ ತಯಾರಿ ಮಾಡಿಕೊಂಡಿದ್ರು. ಅದು ಯಾವುದು ಅಂದ್ರೆ, ಇಂದಿರಾ ಜೊತೆ ನಿಲ್ಲೋರು ಯಾರು, ಅರಸು ಜೊತೆ ಉಳಿಯೋರು ಯಾರು ಅಂತ. ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡೋಕೆ ಅರಸು ಒಪ್ಪಲಿಲ್ಲ. ಇದು ಇಂದಿರಾ ಹಾಗೂ ಅರಸು ನಡುವಿನ ಸಂಬಂಧ ಮತ್ತಷ್ಟು ಹದಗೆಡಲು ಕಾರಣವಾಯಿತು. ಒಂದ್ ಕಡೆ ಸಂಜಯ್ ಗಾಂಧಿ ಹಾಗೂ ಇಂದಿರಾ ಗಾಂಧಿ ಅರಸು ವರ್ಚಸ್ಸು ಕಡಿಮೆ ಮಾಡೋಕೆ ನೋಡ್ತಾ ಇದ್ರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಅರಸು ಖ್ಯಾತಿ ಪ್ರಜ್ವಲಿಸ್ತಾ ಇತ್ತು.
ಅದರಲ್ಲೂ ಗುಜರಾತ್ನ ಕ್ಷತ್ರಿಯ ಸಮುದಾಯ ಏನ್ ಮಾಡುತ್ತೆ, ಬೃಹತ್ ಸಮಾವೇಶ ಏರ್ಪಾಡು ಮಾಡಿ ಅರಸು ಅವರಿಗೆ ಪೃಥ್ವಿ ವಲ್ಲಭ ಬಿರುದು ನೀಡಿ ಗೌರವಿಸುತ್ತೆ. ಅಲ್ಲದೆ ಅರಸು ಅವರನ್ನ 2ನೇ ಪುಲಿಕೇಶಿಗೂ ಹೋಲಿಸಲಾಗತ್ತೆ. ಅಷ್ಟಕ್ಕೂ ಕ್ಷತ್ರಿಯ ಸಮುದಾಯ ಇವರನ್ನ 2ನೇ ಪುಲಿಕೇಶಿಗೆ ಹೋಲಿಸೋಕು ಹಾಗೂ ಪೃಥ್ವಿ ವಲ್ಲಭ ಅನ್ನೋ ಬಿರುದು ನೀಡೋಕು ಕಾರಣವಿತ್ತು. ಯಾಕಂದ್ರೆ 2ನೇ ಪುಲಿಕೇಶಿ ತನ್ನ ಆಡಳಿತದಲ್ಲಿ ಸಾಮ್ರಾಜ್ಯವನ್ನ ವಿಂಧ್ಯ ಪರ್ವತದಿಂದ ಆಚೆಗೆ ವಿಸ್ತಾರ ಮಾಡಿದ್ದ. ಈ ವೇಳೆ ಉತ್ತರ ಭಾರತದ ಸಾಮ್ರಾಟನಾಗಿದ್ದವನು ಹರ್ಷವರ್ಧನ. ಈತನನ್ನ ನರ್ಮದಾ ತೀರದಲ್ಲಿ 2ನೇ ಪುಲಿಕೇಶಿ ಎದುರಿಸಿ ಜಯಗಳಿಸ್ತಾನೆ. ಇದರಿಂದ ಈತನಿಗೆ ಪೃಥ್ವಿ ವಲ್ಲಭ ಅನ್ನೋ ಬಿರುದು ಬಂದಿರುತ್ತೆ. ಇದನ್ನೇ ಅರಸು ಅವರಿಗೂ ನೀಡಲಾಗಿರುತ್ತೆ. ಮತ್ತೊಂದ್ ಕಡೆ ಅರಸು ಜನಪ್ರಿಯತೆ ಇಂದಿರಾರ ನೆಮ್ಮದಿ ಕೆಡಿಸಿರುತ್ತೆ. ಅದಕ್ಕೆ ಸರಿಯಾಗಿ ಈ ಬಾವಲಿಗಳು ಅರಸುರಿಗೆ ಸಲ್ಲುತ್ತಾ ಇರುತ್ತೆ. ಇನ್ನು ಈ ಪೃಥ್ವಿ ವಲ್ಲಭ ಬಿರುದು ಯಾಕೆ ಅರಸು ಅವರಿಗೆ ಕೊಟ್ರು ಅನ್ನೋ ಮಾಹಿತಿ ತಿಳಿಯೋಕೆ ಇಂದಿರಾ ಮುಂದಾಗ್ತಾರೆ. ಆಗ ಇಂದಿರಾಗೆ ಒಂದು ಮಾಹಿತಿ ಸಿಗುತ್ತೆ. ಅದೇನಂದ್ರೆ 1940ರಲ್ಲಿ ಸೊಹ್ರಾಬ್ ಮೋದಿ ಅನ್ನೋರು ಪೃಥ್ವಿ ವಲ್ಲಭ ಅನ್ನೋ ಸಿನಿಮಾ ಮಾಡಿರ್ತಾರೆ ಅನ್ನೋದು. ಅದು 2ನೇ ಪುಲಿಕೇಶಿಯ ಜೀವನ ಆಧಾರಿತವಾದ ಕಥೆ ಆಗಿರುತ್ತೆ. ಈ ಸಿನಿಮಾ ನೋಡ್ಬೇಕು ಅಂದ್ಕೋತಾರೆ. ಆಗ ಸಚಿವರಾಗಿದ್ದ FM ಖಾನ್ ಅವರಿಗೆ ಚಿತ್ರದ ಬಾಕ್ಸ್ ತರಿಸಿ ಅಂತ ಹೇಳ್ತಾರೆ. FM ಖಾನ್ ಅವರು ಸಂಜಯ್ ಮೂಲಕ ಸಿನಿಮಾದ ಬಾಕ್ಸ್ ತರಿಸ್ತಾರೆ. ಇಂದಿರಾ ಗಾಂಧಿ ಬೆಂಗಳೂರಿಗೆ ಬಂದು ಕಂಠೀರವ ಸ್ಟುಡಿಯೋದಲ್ಲಿ ಕೂತು ಸಿನಿಮಾ ನೋಡ್ತಾರೆ. ಇದನ್ನ ನೋಡಿದವರೇ ಈ ದೇಶದಲ್ಲಿ ಎಲ್ಲೂ 2ನೇ ಪುಲಿಕೇಶಿ ಹುಟ್ಟದಂತೆ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿಂದ ಇಂದಿರಾ ಗಾಂಧಿ ಅರಸು ಅವರ ವಿರುದ್ಧ ಮತ್ತಷ್ಟು ಹಗೆ ಸಾಧಿಸೋಕೆ ಮುಂದಾಗ್ತಾರೆ. ಅರಸು ಅವರನ್ನ ರಾಜಕೀಯವಾಗಿ ಮುಗಿಸೋ ಕೆಲಸ ಮತ್ತಷ್ಟು ವೇಗ ಪಡ್ಕೊಳ್ಳುತ್ತೆ. ಇದಕ್ಕೆ ಸಹಾಯ ಮಾಡೋಕೆ ಅಂತಾನೆ ಒಬ್ಬರು ಯುವ ಮಂತ್ರಿ ಹಾಗೆ ಒಬ್ಬರು ಲೋಕಸಭಾ ಸದಸ್ಯರು ನಿಂತುಬಿಟ್ರು. ಅವರಲ್ಲಿ ಒಬ್ಬರಿಗೆ ಮುಂದೆ ಅರಸು ರಾಜೀನಾಮೆ ನೀಡಿದ ಮೇಲೆ ಸಂಜಯ್ ಗಾಂಧಿ ಒಂದು ದೊಡ್ಡ ಹುದ್ದೆ ಕೊಡಿಸಿದ. ಅದು ಬೇರೆಯದ್ದೇ ವಿಚಾರ. ಅರಸು ಅವರನ್ನ ರಾಜಕಾರಣದಿಂದ ಸಂಪೂರ್ಣ ದೂರ ಇರುವಂತೆ ಮಾಡಬೇಕು ಅಂತ ಇಂದಿರಾ ಅಂದ್ಕೊಂಡಿದ್ರು. ಇದರಿಂದಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಮತ್ತೊಮ್ಮೆ ಆದೇಶವನ್ನು ಕೊಟ್ಟರು. ಅಲ್ಲಿಂದ ಇಬ್ಬರ ನಡುವಿನ ರಾಜಕೀಯ ವಿರಸದ ಕಥೆ ರೋಚಕತೆ ಪಡೆದುಕೊಳ್ತಾ ಹೋಯಿತು. ಕೆಲವರು ಹೇಳೋ ಪ್ರಕಾರ ಇಂದಿರಾ ಗಾಂಧಿ ಪೃಥ್ವಿ ವಲ್ಲಭ ಸಿನಿಮಾ ನೋಡೋಕ್ಕೂ ಮೊದಲೇ ಅರಸು ಮೇಲೇಳದಂತೆ ಹೊಡೆಯೋಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದರಂತೆ. ಇದಕ್ಕೆ ಕಾರಣ ಅಂದ್ರೆ ಅವತ್ತು ಅರಸು ಅವರು ಮಾಡಿದ್ದ ಒಂದು ಭಾಷಣ. ಅದು ದೆಹಲಿಯಲ್ಲಿ ನಡೆದಿದ್ದ ಇಂದಿರಾ ಕಾಂಗ್ರೆಸ್ನ ಮಹಾಸಭೆ. ಇದರಲ್ಲಿ ಭಾಗವಹಿಸಿದ್ದ ದೇವರಾಜ ಅರಸು ನಮ್ಮ ಪಕ್ಷ ಕುಟುಂಬ ಆಡಳಿತಕ್ಕೆ ಜೋತು ಬಿದ್ದ ಜೀತದಾಳುಗಳ ಕೂಟ ಅನ್ನೋ ಅಪಖ್ಯಾತಿಯಿಂದ ಆಚೆ ಬರಬೇಕು ಅಂತ ಹೇಳಿದ್ರು. ಅಂದ್ರೆ ಈ ಮಾತು ಗಾಂಧಿ ಕುಟುಂಬ ರಾಜಕಾರಣಕ್ಕೆ ನೇರವಾಗಿ ಗುಂಡು ಹೊಡೆದಂತೆ ಇತ್ತು. ಅಂದೇ ಇಂದಿರಾ ಗಾಂಧಿ ಡಿಸೈಡ್ ಮಾಡಿ ಬಿಟ್ಟಿದ್ರಂತೆ, ಇವರನ್ನ ಹೀಗೆ ಬಿಟ್ರೆ ನಮ್ಮ ಕುಟುಂಬದ ಬೇರಿಗೆ ಕೈ ಹಾಕುವುದು ಗ್ಯಾರಂಟಿ ಅಂತ. ಸಂಜಯ್ ಗಾಂಧಿ ಅಂತೂ ನೋಡ್ತಾ ಇರಿ, ಅರಸು ಅವರಿಗೆ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದನಂತೆ. ಅರಸು ಅವರು ಇದೆಲ್ಲವನ್ನ ನೋಡಿದ್ರು ಏನು ಗೊತ್ತೇ ಆಗದಂತೆ ಇದ್ರು. ಇವರನ್ನ ಸಮರ್ಥವಾಗಿ ಎದುರಿಸ್ತೀನಿ ಅನ್ನೋ ವಿಶ್ವಾಸದೊಂದಿಗೆ ಸಾಕ್ತಾ ಇದ್ರು. ಅವರ ಕೆಲಸ ಅವರು ಮಾಡ್ಕೊಳ್ಳಿ, ನನ್ನ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಮುಂದುವರೆದಿದ್ರು. ಆದ್ರೆ ಅಮ್ಮ ಮಗ ಮಾತ್ರ ತೆರೆ ಮರೆಯಲ್ಲಿ ತಮ್ಮ ಕೆಲಸವನ್ನ ಮಾಡ್ತಾನೇ ಇದ್ರು. ಅವರಿಗೆ ನಿಷ್ಠರಾಗಿದ್ದ ಸಚಿವರು ಅರಸು ಅವರ ಪ್ರತಿ ಮೂವ್ಮೆಂಟ್ಗಳನ್ನ ಚಾಚು ತಪ್ಪದೆ ಅಪ್ಡೇಟ್ ಮಾಡ್ತಾನೇ ಇದ್ರು. ಇದು ಹೀಗೆ ನಡೀತಾ ಇರುವಾಗಲೇ 1979ರ ಜೂನ್ 20ರಂದು ಇದು ಮತ್ತೊಂದು ಮಗ್ಗಲು ಬದಲಿಸಿತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅರಸು ಅವರನ್ನ ಕೆಳಗಿಳಿಸಿ ಬಂಗಾರಪ್ಪನವರಿಗೆ ಪಟ್ಟ ಕಟ್ಟಿದ್ರು. ಇದರ ಹಿಂದಿನ ದಿನದವರೆಗೂ ಬಂಗಾರಪ್ಪ ಅರಸು ಅವರಿಗೆ ನಿಮ್ಮ ಜೊತೆ ನಾನಿರ್ತೀನಿ ಅಂತ ಹೇಳಿದ್ದರಂತೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗ್ತಾ ಇದ್ದಂತೆ ಸಮಾಜವಾದಿ ಬಂಗಾರಪ್ಪ ಅರಸು ಅವರ ಟೆಂಟ್ ಖಾಲಿ ಮಾಡಿಕೊಂಡು ಆಚೆ ಬಂದಿದ್ರು. ಹೀಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೋಯಿತು. ಬಂಗಾರಪ್ಪ ಸೇರಿದಂತೆ ಅನೇಕ ನಾಯಕರು ದೂರಾದರು. ಹೀಗಿರುವಾಗಲೇ ಕೇಂದ್ರದಲ್ಲಿದ್ದ ಜನತಾ ಸರ್ಕಾರವು ಅಲುಗಾಡೋಕೆ ಶುರುವಾಯಿತು. ಜನತಾ ಪಕ್ಷ ಹೋಳಾಗಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ರಾಜೀನಾಮೆಯನ್ನ ನೀಡಿದ್ರು. ಇದು ಒಂದು ವಿಧದಲ್ಲಿ ಇಂದಿರಾ ಗಾಂಧಿಗೆ ಪ್ಲಸ್ ಪಾಯಿಂಟ್ ಆಯಿತು. ಇತ್ತ ಅರಸು ಅವರಿಗೂ ಒಂದಷ್ಟು ಚಿಂತೆ ಕಾಡೋಕೆ ಶುರುವಾಯಿತು. ಯಾಕಂದ್ರೆ ಇಂದಿರಾ ತಮ್ಮನ್ನ ಕೈಬಿಟ್ಟಿದ್ರಿಂದ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಜನತಾ ಪಕ್ಷದ ನಾಯಕರು ತಮಗೆ ಬೆಂಬಲ ಕೊಡಬಹುದು ಅಂದ್ಕೊಂಡಿದ್ರು. ಆದ್ರೆ ಆ ಪಕ್ಷವೇ ಹೊಡೆದು ಹೋಳಾಯಿತು. ಇದೆಲ್ಲ ಆದರೂ ಅರಸು ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಳೇ ಇಲ್ಲ. ಇಂದಿರಾ ಗಾಂಧಿ ಇವರನ್ನ ಹಣಿಯೋ ಪ್ರಯತ್ನ ಮಾತ್ರ ಬಿಡಲಿಲ್ಲ. ಆದ್ರೆ ಅರಸು ಅವರಿಂದಲೇ ರಾಜಕೀಯ ಮರುಹುಟ್ಟು ಪಡೆದುಕೊಂಡ ಇಂದಿರಾ ಈ ರೀತಿ ಮಾಡಬಾರ್ದಿತ್ತು ಅಲ್ವಾ? ಎಲ್ಲವೂ ರಾಜಕೀಯ ಪಡಸಾಲೆಯ ಚದುರಂಗದಾಟ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.